ಅನಂತ್ ಸುಬ್ಬರಾವ್ ಸರ್ ಅವರು ಹೋರಾಟದ ಹಾದಿಯನ್ನು ಶುರು ಮಾಡ್ತಾರೆ. ಎಲ್ಲಿಂದ ಅವರ ಜರ್ನಿ ಶುರು ಆಯ್ತು? ಯಾಕಂತಂದ್ರೆ ನೀವು ಚಿಕ್ಕ ಮಗಳು, ತುಂಬಾ ಪ್ರೀತಿ ನೀವು ಅಂತಂದ್ರೆ. ಯಾಕಂದ್ರೆ ನಾನು ಅವ್ರನ್ನ ಮೀಟ್ ಮಾಡಿದಾಗೆಲ್ಲ ಹೇಳ್ತಾ ಇದ್ರು, ನನ್ನ ಚಿಕ್ಕ ಮಗಳು ಹೀಗೆ ಮಾಡ್ತಾಳಮ್ಮ, ಅವಳಿಗೂ ಜರ್ನಲಿಸ್ಟ್ ಆಗಬೇಕು ಅನ್ನೋಂಥ ಕನಸಿತ್ತು. ಜರ್ನಲಿಸ್ಟ್ ಎಲ್ಲಾನು ವರ್ಕ್ ಮಾಡ್ತಾರೆ, ಹೆಕ್ಕಿ ತೆಗಿತಾರೆ, ರಿಸರ್ಚ್ ಮಾಡ್ತಾರೆ, ಇಂತಹದ್ದೆಲ್ಲವನ್ನ ಹೇಳ್ತಾ ಇದ್ರು. ಸೊ ತಂದೆಯನ್ನ ನೀವು ಹತ್ರದಿಂದ ನೋಡಿರೋದ್ರಿಂದಾಗಿ ತಂದೆಯ ಹೋರಾಟ ಹೇಗಿತ್ತು, ಹೇಗೆ ಶುರು ಆಯ್ತು ಅವರದ್ದು? ನಾನು ಅದೇ ನೀವು ಹೇಳ್ದಂಗೆ ನಮ್ಮ ತಂದೆಗೆ ಇಬ್ಬರು ಮಕ್ಕಳು, ನಾವಿಬ್ಬರು ಹೆಣ್ಮಕ್ಳು. ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ಸಾಮಾನ್ಯವಾಗಿ ಗಂಡು ಮಕ್ಕಳು ಬೇಕು ಅನ್ನೋ ಈ ಸಮಾಜದಲ್ಲಿ ಅವರಿಗೆ ಹೆಣ್ಮಕ್ಳಂದರೆ ಬಹಳ ಪ್ರೀತಿ. ಅವರು ಯಾವಾಗಲೂ ಹೇಳ್ತಾಯಿದ್ರು, ಆಲ್ ಗ್ರೇಟ್ ಮೆನ್ ಹ್ಯಾವ್ ಡಾಟರ್ಸ್ ಅಂತ ಹೇಳ್ತಾಯಿದ್ರು. ಬಹುಶಃ ನಿಮಗೂ ಅದನ್ನು ಹೇಳಿರ್ಬೋದು ಯಾವಾಗಲಾದರೂ, ಏಕೆಂದರೆ ಎಲ್ಲರ ಹತ್ರನೂ ಅದನ್ನು ಹೇಳ್ತಾಯಿದ್ರು ಅವರು. ಸೊ ನಾನು ಯಾವಾಗ ಇದಕ್ಕೆ ಹೋರಾಟದ ಆ್ಯಕ್ಚುಲಿ ನಾನು ಡೆಂಟಿಸ್ಟ್ರಿ ಮಾಡ್ತಾಯಿದ್ದೆ. ಆಮೇಲೆ ನನಗೆ ಇಲ್ಲಿ ಒಂದು ನಮ್ಮ ಸ್ಟೂಡೆಂಟ್ ಫೆಡ್ರೇಷನ್ ಇದಕ್ಕೆ ಕ್ಲಾಸಿಗೆ ಕರೆದ್ರು. ಆವಾಗ ನಮ್ಮ ತಂದೆನೂ ಕೇಳಿದ್ರಂತೆ, ನಿಮ್ಮ ಮಗಳನ್ನ ಕಳಿಸ್ಕೊಡಿ ಅಂತ. ನಮ್ಮ ತಂದೆ, ನಾನು ಬಲವಂತ ಮಾಡೋದಿಲ್ಲ, ನೀವು ಕೇಳಿ ಅವಳನ್ನು, ಅವಳು ಬಂದರೆ ಕರ್ಕೊಂಡು ಹೋಗಿ, ನಂದೇನೂ ಅಬ್ಜೆಕ್ಷನ್ ಇಲ್ಲ, ನನಗೆ ಸಂತೋಷನೇ ಅವಳು ಬಂದರೆ ಅಂತ ಹೇಳಿದ್ರು. ಆಮೇಲೆ ನನಗೆ ಕೇಳಿದ್ರು, ಸರಿ ಬರ್ತೀನಿ ಅಂತಂದೆ. ನನಗಲ್ಲಿ ಹೋದ್ಮೇಲೆ ನನಗೇನು ಅನ್ನಿಸ್ತು, ನಂದು ದಾರಿ ಇದೇನೆ ನನಗೆ. ಏಕೆಂದರೆ ನಮ್ಮ ತಂದೆದು ಅವರ ಹೋರಾಟಗಳನ್ನೆಲ್ಲ ನೋಡ್ತಿದ್ದೆ. ಅವರ ಹೋರಾಟ ಯಾವಾಗ ಶುರುವಾಗಿತ್ತು ಅಂತಂದರೆ, ನಾನು ಹುಟ್ಟಿದಾಗ್ಲಿಂದನೇ ಅವರು ಹೋರಾಟದ ಇದನ್ನು ನೋಡಿದ್ದೆ. ನಾವೆಲ್ಲ ಇವಾಗ ಚಿಕ್ಕ ಮಕ್ಕಳಿರುವಾಗ ನಮ್ಮ ಮನೆ ಮೇಲ್ಗಡೆ ಸಂಪಂಗಿರಾಮ್ ನಗರದಲ್ಲಿದ್ವಿ. ಸಂಪಂಗಿರಾಮ್ ನಗರದಲ್ಲಿದ್ದಾಗ ನಾವು ಕೆಳಗಡೆ ಬಾಡಿಗೆ ಮನೇಲಿದ್ವಿ. ನಾವು ಕೆಳಗಡೆ ಇದ್ದಾಗ ಮನೇಲಿದ್ದಾಗ ಮೇಲ್ಗಡೆ ಮನೇಲಿ ಯೂನಿಯನ್ ಆಫೀಸ್ ಇತ್ತು. ಅವರು LICಲಿ ಕೆಲಸ ಮಾಡ್ತಿದ್ರು. ನಮ್ಮ ತಂದೆ ತಾಯಿ ಇಬ್ಬರು LICಲಿ ಎಂಪ್ಲಾಯೀಸ್. ಸೊ ನಮ್ಮ ಮೇಲ್ಗಡೆಯಲ್ಲಿ LIC ಯೂನಿಯನ್ ಆಫೀಸ್ ಇತ್ತು. ಸೊ ನಮ್ಮ ಮನೇಲಿ ಹೆಂಗಿತ್ತು ಅಂದರೆ, ನಾವು ಜಾಯಿಂಟ್ ಫ್ಯಾಮಿಲಿನಲ್ಲಿದ್ವಿ. ನಮ್ಮ ಅಜ್ಜಿ, ತಾತ, ಚಿಕ್ಕಪ್ಪ ಅಂದರು, ಅತ್ತೆರು ಎಲ್ಲರೂ ಇದ್ದರು. ನಮ್ಮ ಮನೇಲಿ ಸುಮಾರು ಒಂದು 15 ಜನ ಇದ್ವಿ ಅವಾಗ. ಆ 15 ಜನ ಜೊತೆ ಇನ್ನೂ ತುಂಬ ಜನ ಇರ್ತಿದ್ರು. ನಾವು ಒಂಟಿಯಾಗಿ ನಾವು ಬೆಳೆದೇ ಇಲ್ಲ. ಹಾಗಾಗಿ ನಾವು ತುಂಬ ಜನರ ಜೊತೆ ಬೆಳೆದವರು. ಆಮೇಲೆ ಮೇಲ್ಗಡೆ ನಮ್ಮ ಮನೇಲಿರೋದಕ್ಕಿಂತ ಜಾಸ್ತಿ ನಾವು ಯೂನಿಯನ್ ಆಫೀಸ್ನಲ್ಲೇ ಇರ್ತಿದ್ವಿ. ಚಿಕ್ಕ ಮಕ್ಕಳಲ್ವ, ನಮಗೆ ಎಲ್ಲರೂ ಅಲ್ಲಿ ಎತ್ಕೊಂಡು ಒಂಥರ ಪ್ರೀತಿ ಮಾಡಿ, ಹಾಗಾಗಿ ನಾವು ಒಂಥರ ಅವ್ರ ಆಫೀಸ್ನಲ್ಲಿ ಆವಾಗ ಅವರು LIC ಯೂನಿಯನ್ ಲೀಡ್ರು ಕೂಡ ಆಗಿದ್ದರು. ಆಮೇಲೆ ಅವರು ನಿಧಾನವಾಗಿ KSRTC ಇದಕ್ಕೆ ಬಂದರು. LIC ಕಡಿಮೆ ಮಾಡಿದ್ರು, LIC ಯೂನಿಯನ್ ಕೆಲಸಗಳು. ಆಮೇಲೆ ಅವರು ಆವಾಗ ಅಲ್ಲಿ ಇದು SJP ಸಿಲ್ವರ್ ಜೂಬ್ಲಿ ಪಾರ್ಕ್ ಇತ್ತು. ಇವಾಗ ಅಲ್ಲಿ ಫ್ಲೈಓವರ್ ಎಲ್ಲ ಬಂದುಬಿಟ್ಟಿದೆ. ಅಲ್ಲಿ ಮತ್ತು ಈ ಚಿಕ್ಕಲಾಲ್ ಬಾಗ್ ಇಲ್ಲೆಲ್ಲ, ಆಮೇಲೆ ಬನ್ನಪ್ಪ ಪಾರ್ಕು, ಇಲ್ಲೆಲ್ಲ ರ್ಯಾಲಿಗಳು ಮಾಡ್ತಾಯಿದ್ರು. ರ್ಯಾಲಿ ಅಂದರೆ ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು ಅವಾಗ. ಇವತ್ತಿನ ಥರ ಸಾಂಕೇತಿಕವಾಗಿ ನಡೀತಾ ಇರಲಿಲ್ಲ. ಆವಾಗ ನಮ್ಮನ್ನು ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮ ತಾಯಿ ಎಲ್ಲ ಬರ್ತಾಯಿದ್ರು, ನಮ್ಮನ್ನು ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ನಮಗೆ ಅದು ಏನು ತುಂಬ ಖುಷಿ, ಇಷ್ಟೊಂದು ಜನರು ಇರ್ತಾರಲ್ಲ, ನಮ್ಮ ರ್ಯಾಲಿ ಎಲ್ಲ ನಮಗೇನು ಅರ್ಥ ಆಗ್ತಿರ್ಲಿಲ್ವಲ್ಲ. ಅದೆಲ್ಲ ನೋಡಿ ನಮಗೊಂಥರ ಚಿಕ್ಕ ವಯಸ್ಸಿಂದನೇ ಬಹಳ ಜನರು ನೋಡಿದರೆ ಒಂಥರ ಖುಷಿ, ಈ ಥರದ್ದೆಲ್ಲ. ಹಾಗೆ ನೋಡಿಕೊಂಡು ನಮ್ಮ ತಂದೆ ಹೋರಾಟಗಳು, ಆಮೇಲೆ ನಮ್ಮ ತಾಯಿನೂ ತುಂಬ ಸಹಕಾರ ಕೊಟ್ಟರು. ಆಮೇಲೆ ನಾವು 81ರಲ್ಲಿ ನಾವು ವಿಜಯನಗರಕ್ಕೆ ಶಿಫ್ಟ್ ಆದ್ವಿ. ವಿಜಯನಗರ ಆವಾಗ ಒಂಥರ ನಮಗೆ ಕಾಡು ಥರ. ಇಲ್ಲಿ ಜನರ ಜೊತೆ ಬೆಳೆದು ಅಲ್ಲಿ ಹೋದಾಗ ಒಂಥರ ಒಂಟಿ ಅನ್ನಿಸ್ತಾ ಇತ್ತು. ಬಟ್ ಆಮೇಲೂ ಕೂಡ ಅಲ್ಲಿ ಜನ ಎಲ್ಲ ಬರ್ತಾಯಿದ್ರು. ಮತ್ತು ನಮ್ಮ ತಂದೆ ಬೆಳಿಗ್ಗೆ ಎದ್ದು ಆಮೇಲೆ KSRTC ಕೆಲಸ ಹೆಚ್ಚಾಯಿತು. ಆವಾಗ KSRTC BTS ಇತ್ತು, BMTC ಇದೆಲ್ಲ ಆಗಿರಲಿಲ್ಲಲ್ಲ, BTS ಇತ್ತು. ಸೊ ಆವಾಗ ಅವರು ಬೆಳಿಗ್ಗೆ ಎದ್ದು ಡಿಪೋ ಮೀಟಿಂಗ್ಗಳಿಗೆ ಹೋಗ್ತಾಯಿದ್ರು. ನಾವೆಲ್ಲ ಇನ್ನೂ ಮಲಗಿರ್ತಿದ್ವಿ.
ಬೆಳಿಗ್ಗೆ ಎದ್ದು ಹೋಗಿ ಆಮೇಲೆ ಒಂದು ಮಫ್ಲರ್ ಕಟ್ಕೊಂಡು ಹೋಗ್ತಾಯಿದ್ರು. ಒಂದು ಟೋಪಿ ಹಾಕ್ಕೊಳ್ತಿದ್ರು, ಈ ಮಂಕಿ ಕ್ಯಾಪ್ ಹಾಕ್ಕೊಂಡು ಶಾಲ್ ಹೊದ್ಕೊಂಡು ಅವ್ರದ್ದು ಶಾಲ್ ಒಂದು ಇದು ಅವ್ರದ್ದೊಂಥರ ಟ್ರೇಡ್ ಮಾರ್ಕ್ ಅಂತ ಹೇಳ್ಬೋದು ಆ ಥರ. ಸೊ ಇದೆಲ್ಲ ನಮಗೆ ನೆನಪಿದೆ. ಆಮೇಲೆ ಅಲ್ಲಿ 5th ಡಿಪೋ ಇತ್ತು ನಮ್ಮ ಮನೆ ಹತ್ತಿರ. ಸೊ ಅಲ್ಲಿ ಒಂಥರ ಆಮೇಲೆ ಈ ನಮ್ಮದು ಯೂನಿಯನ್ KSRTCದು ಯೂನಿಯನ್ ಹೆಂಗೆ ಅಂತಂದರೆ ಅದನ್ನು ರೆಡ್ ಯೂನಿಯನ್ ಅಂತ ಇದ್ರು, ಆಮೇಲೆ ತಕ್ಕಡಿ ಯೂನಿಯನ್ ಅಂತಿದ್ರು. ತಕ್ಕಡಿ ನಮ್ಮದು ಸಿಂಬಲ್ಲು. ಭಾಳ ಆವಾಗ ಲೀಡರ್ಸ್ ಎಲ್ಲ ಆವಾಗ ಮನೆಗೆಲ್ಲ ಬರ್ತಾಯಿದ್ರು ಲೀಡರ್ಸು. ಆಮೇಲೆ ನಮ್ಮ LIC ಯೂನಿಯನ್ ಲೀಡರ್ಸು ಎಲ್ಲ ಬರ್ತಾಯಿದ್ರು, ನಮ್ಮನ್ನು ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಈ ಥರದ್ದು. ಆಮೇಲೆ ಚರ್ಚೆಗಳು ಮಾಡ್ತಾಯಿದ್ರು. ಆ ಚರ್ಚೆ ನಾನು ನೋಡೋಕ್ಕೆ ಸುಮ್ಮನೆ ಹೋಗಿ ಕೂತ್ಕೊಳ್ತಾ ಇದ್ದೆ ನಾನು. ನಮ್ಮ ಅಕ್ಕಂಗೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ನನಗೆ ಭಾಳ ಇಂಟ್ರೆಸ್ಟ್. ಇವ್ರು ಏನು ಮಾಡ್ತಾರೆ, ಏನು ಮಾತಾಡ್ತಾರೆ ಅಂತೆಲ್ಲ ಹೀಗೆಲ್ಲ ನಡೀತಾ ಇತ್ತು. ಸೊ ಅವ್ರ ಹೋರಾಟನ ಹೀಗೆ ಅರ್ಥ ಆಗ್ತಿರ್ಲಿಲ್ಲ ನಮಗೆ ಏನು, ಆದರೂ ನೋಡ್ತಾ ಇರ್ತಿದ್ವಿ. ಹೆಂಗೆ ಅಂದರೆ ಅದು ಎಷ್ಟು ನಮ್ಮ ಮೇಲೆ ಇಂಪ್ರೆಸ್ ಆಗಿತ್ತು ಅಂದರೆ, ನನ್ನ ತಮ್ಮ, ನನ್ನ ಚಿಕ್ಕಪ್ಪನ ಮಗ, ನಾನು ತುಂಬ ಕ್ಲೋಸ್ ಇವತ್ತಿಗೂ. ಅವನ ಜೊತೆ ನಾವಿಬ್ಬರು ಆಟ ಆಡ್ತಾಯಿದ್ವಿ. ನಾನು ಮುಂದೆ ಲಾರಿ ಡ್ರೈವರ್ ಆಗ್ತೀನಿ ಅಂತಿದ್ದ. ನಾನು ಲಾರಿ ಡ್ರೈವರ್ ಆಗಬೇಡ, BTS ಡ್ರೈವರ್ ಆಗು, ಆಮೇಲೆ ನಮ್ಮ ಯೂನಿಯನ್ನಿಗೆ ಸೇರ್ಕೊಂಡಿದ್ದೆ. ಆವಾಗ ನಾನು 3ನೇ ಕ್ಲಾಸು 4ನೇ ಕ್ಲಾಸು ಇರ್ಬೋದು ಅಷ್ಟೇ. ಅಂದರೆ ಅದು ಅಷ್ಟು ನಮ್ಮ ಮೇಲೆ ಒಂದು ಇಂಪ್ರೆಸ್ ಆಗಿತ್ತು ಅವ್ರು ಮಾಡ್ತಿದ್ದಿದ್ದು ಕೆಲಸ. KSRTC ಮತ್ತು BTS ಇದೆಲ್ಲ. ಆಮೇಲೆ ಏಕೆಂದರೆ ಸ್ಟ್ರೈಕ್ ಆಗ್ತಾಯಿತ್ತು ಎಲ್ಲಾದರೂ ಒಂದು ಡಿಪೋನಲ್ಲಿ. ಯಾರಾದರೂ ಎಂಪ್ಲಾಯಿಗೆ ಏನಾದರೂ ಆದರೆ ತಕ್ಷಣ ಅಲ್ಲಿ ಸ್ಟ್ರೈಕ್ ಮಾಡ್ತಿದ್ರು ಆವಾಗ. ಆಮೇಲೆ ಪೊಲೀಸ್ನವ್ರು ಬರ್ತಾಯಿದ್ರು. ಈ ಥರದ್ದೆಲ್ಲ ನಮಗೆ ಪೊಲೀಸ್ನವ್ರು ಯಾಕೆ ಬರ್ತಾರೆ, ಪೊಲೀಸ್ ಅಂದರೆ ಯಾವಾಗಲೂ ಒಂದು ಭಯ ಇರುತ್ತಲ್ಲ, ನಮಗೆ ಆ ಭಯ ಇರಲಿಲ್ಲ. ಈ ಥರದ್ದು ಒಂದು ಹೀಗೆ ಅವ್ರ ಹೋರಾಟಗಳು. ಆಮೇಲೆ ಬರೀ KSRTC ಒಂದೇ ಅಲ್ಲ, AITUC ಇದು ಬೇಕಾದಷ್ಟು ಈ ಪೀಣ್ಯ ರೋಡಲ್ಲಿ, ಅಂದರೆ ತುಮಕೂರು ರೋಡಲ್ಲಿ, ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಇರ್ಬೋದು ಅಥವಾ ತುಮಕೂರು ರೋಡಲ್ಲಿ ತುಂಬ ವಿಡಿಯಾದು ಅದೆಲ್ಲ ತುಂಬ ದೊಡ್ಡ ದೊಡ್ಡ ಹೋರಾಟಗಳು. ಕಾಮ್ರೇಡ್ ಬಾಬು ಮ್ಯಾಥ್ಯೂ, ಆಮೇಲೆ ಹರಿಗೋವಿಂದ್, MEIದು ಹೋರಾಟಗಳು, ತುಂಬ ಹೋರಾಟಗಳೆಲ್ಲ ನಡೀತಿತ್ತು. ಆಗ ನಮ್ಮ ತಂದೆಗೆ ಲಾಠಿ ಚಾರ್ಜ್ ಎಲ್ಲ ಆಗ್ತಾಯಿತ್ತು. ಆಮೇಲೆ ಇಡೀ ಆ ಮೇಡೆ ಬಂದರೆ ಅಲ್ಲಿ ಫುಲ್ ಇಡೀ ಆ ತುಮಕೂರು ರೋಡಲ್ಲಿ ಕೆಂಬಾವುಟ ಇರ್ತಿತ್ತು. ದೊಡ್ಡ ದೊಡ್ಡ ಹೋರಾಟಗಳು. ಆಮೇಲೆ ಇಲ್ಲಿ ರಾಜಾಜಿನಗರ್ ಇಂಡಸ್ಟ್ರಿಯಲ್ ಏರಿಯಾ. ಆಮೇಲೆ ನಮ್ಮ ಮನೇಲಿ TV ಇರಲಿಲ್ಲ ಆವಾಗ. ನಮ್ಮ ಪಕ್ಕದ ಮನೇಲಿ TV ಇತ್ತು. ನಾವು ಹೋಗಿ ಅವ್ರ ಮನೇಲಿ, ನನಗೆ ಸ್ವಲ್ಪ ನ್ಯೂಸ್ ಎಲ್ಲ ಅಂದರೆ ಸ್ವಲ್ಪ ಒಂಚೂರು 6ನೇ ಕ್ಲಾಸು ಈ ಥರ ಬಂದಮೇಲೆ ನನಗೆ ನ್ಯೂಸು ಸ್ವಲ್ಪ ಇಂಟ್ರೆಸ್ಟ್. ಯಾಕೆಂದರೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ನಾವಿಬ್ಬರು ಈ ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಜೂನಿಯರ್ ಒಂದು ಬರ್ತಿತ್ತು, ಅದರಲ್ಲಿ ಅವನು ಓದೋದು, ನಾವಿಬ್ಬರು ಡಿಸ್ಕಸ್ ಮಾಡೋದು. ನಮ್ಮಿಬ್ಬರ ಮಧ್ಯೆ ಒಂದು ಪೈಪೋಟಿ ಇರ್ತಿತ್ತು. ನಾವಿಬ್ಬರು ತುಂಬ ಡಿಸ್ಕಸ್ ಮಾಡ್ತಾಯಿದ್ವಿ. ಆಮೇಲೆ ನಾವು ಈ TVನಲ್ಲಿ ಅವಾಗ ಈ ವಾರ್ತೆಗಳು ಅಂತ ಸಂಜೆ 7 ಗಂಟೆಗೋ ಏನೋ ಬರ್ತಾಯಿತ್ತು. ಆವಾಗ ನಮ್ಮ ಕಾಮ್ರೇಡ್ MS ಕೃಷ್ಣನ್ ಅವರು MLA ಆಗಿದ್ದರು ಆ ಟೈಮಲ್ಲಿ. ಆವಾಗ ಅವ್ರು ಮಾತಾಡೋದು ವಿಧಾನ ಸಭೆಯಲ್ಲಿ ಇಂದು, ವಿಧಾನ ಪರಿಷತ್ತಲ್ಲಿ ಇಂದು ಅಂತೆಲ್ಲ ಬರ್ತಾಯಿತ್ತು. ನಾನು ಹೋಗಿ ಅಲ್ಲಿ ನನ್ನ ಫ್ರೆಂಡ್ ಇದ್ಲು ಅವ್ರ ಮನೆಯಲ್ಲಿ, ಅವಳ ಜೊತೆ ಆಟ ಆಡ್ತಾ ಆಮೇಲೆ ಕೂತ್ಕೊಂಡು ನೋಡೋದು ನಾನು ಅಲ್ಲಿ. ಸೊ ಈ ಥರ ನಮ್ಮವರು ಅಂತ ನನಗೆ ಒಂದು ಖುಷಿ. ಅವ್ರು TVನಲ್ಲಿ ಬಂದರು, ಎಷ್ಟು ಮಾತಾಡಿದ್ರಲ್ಲ ಅಂತ. ನನಗೆ ಅದೇನು ಅರ್ಥ ಆಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ. ಈ ಥರದ್ದೆಲ್ಲ. ಆಮೇಲೆ ಒಂದು ಸ್ಲಮ್ ಡೆಮಾಲಿಷನ್ ಆಗಿತ್ತು. ಆ ಸ್ಲಮ್ ಡೆಮಾಲಿಷನ್ ಆದಮೇಲೆ ಅವರಿಗೆ ಒಂದು ಪರ್ಯಾಯವಾಗಿ ಅವರಿಗೆ ಇಲ್ಲಿ ಹೌಸಿಂಗ್ ಕೊಟ್ಟರು, ಇಲ್ಲಿ ಕೃಷ್ಣಾನಂದ ನಗರದಲ್ಲಿ. ಸೊ ನನಗೆ ಕಮ್ಯುನಿಸ್ಟ್ ಪಾರ್ಟಿ ನಮ್ಮದಿದ್ದು ಈ ಥರದ್ದೆಲ್ಲ ಅದನ್ನು ನಮ್ಮ ತಂದೆ ಮಾತಾಡ್ತಿರ್ತಿದ್ರಲ್ಲ, ಅದೆಲ್ಲ ನನ್ನ ಕಿವಿಗೆ ಬೀಳ್ತಾ ಇತ್ತು.
ಸೊ ಈ ಥರದ್ದೆಲ್ಲ ನನ್ನ ಮೇಲೆ ತುಂಬ ಗಾಢವಾಗಿ ಪರಿಣಾಮ ಬೀರ್ತು.